ಡಿಕೆ ಶಿವಕುಮಾರ್ ನಿವಾಸಕ್ಕೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಭೇಟಿ ನೀಡಿದ್ದಾರೆ. ಗುಂಡಿ ಕಸದ ವಿಚಾರವಾಗಿ ಸರ್ಕಾರದ ನಡೆ ಪ್ರಶ್ನಿಸಿದ್ರು ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ. ಈ ಪ್ರಶ್ನೆ ಮಾಡಿದ ಮೇಲೆ ಸರ್ಕಾರ ವರ್ಸಸ್ ಕಿರಣ್ ಮಜುಮ್ದಾರ್ ಶಾ ನಡುವೆ ಏನು ನಡೀತಾ ಇದೆ ಅನ್ನೋ ಪ್ರಶ್ನೆ ಉದ್ಭವಿಸಿತ್ತು. ಇವತ್ತು ದೀಪಾವಳಿಯ ಶುಭಾಶಯವನ್ನು ಕೋರಿದ್ದಾರೆ ಡಿಸಿಎಂ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ಗೆ ಕಿರಣ್ ಮಜುಮ್ದಾರ್ ಶಾ. ಈ ವೇಳೆ ಬೆಂಗಳೂರಿನ ಗುಂಡಿ ನಗರದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಉದ್ಯಮಿಗಳಿಗೆ ಬೇರೆ ರಾಜ್ಯಗಳಿಗೆ ನೀಡುತ್ತಾ ಇರುವಂಥ ರಿಯಾಯಿತಿ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಈಗ ಭೇಟಿಯನ್ನು ಮಾಡಿ ಹಿಂತಿರುಗಿದ್ದಾರೆ ಕಿರಣ್ ಮಜುಮ್ದಾರ್ ಶಾ. ನೋಡ್ತಾ ಇದ್ದೀವಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರ ಭೇಟಿ. ಈ ವೇಳೆ ಬೆಂಗಳೂರಿನಲ್ಲಿ ಆಗಿರುವಂಥ ರಸ್ತೆ ಗುಂಡಿಗಳು, ಕಸದ ಸಮಸ್ಯೆ ಜೊತೆಗೆ ಬೇರೆ ರಾಜ್ಯಗಳು ಇಲ್ಲಿನ ಉದ್ಯಮಿಗಳನ್ನು ಸೆಳಿಲಿಕ್ಕೆ ಕೊಡ್ತಾ ಇರುವಂಥ ವಿನಾಯಿತಿ ರಿಯಾಯಿತಿ ಇದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಬರೋಬ್ಬರಿ 45 ನಿಮಿಷಗಳ ಕಾಲ 1-to-1 ಮಾತುಕತೆಯನ್ನು ನಡೆಸಿದ್ದಾರೆ. ಅವರಿಗಾಗಲೇ ಹೇಳಿದರು ತಮ್ಮ ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ, ಬಯೋಕಾನ್ ಸಂಸ್ಥೆ ಏನಿದೆಯಲ್ಲ ಅದರ ಅಕ್ಕಪಕ್ಕ ಇರುವಂಥ 10 ಪ್ರಮುಖ ರಸ್ತೆಗಳನ್ನು ನಾವೇ ಅಭಿವೃದ್ಧಿ ಮಾಡ್ತೀವಿ, ನಮ್ಮ ಕೈಲಿ ಕೊಟ್ಬಿಡಲಿ ಸರ್ಕಾರ ಅಂತ. ಅದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಅವ್ರು ಬಂದು ನಾನು ಕೇಳಿದ್ರೆ ನಾನು ಖಂಡಿತ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಮಾಧ್ಯಮದ ಮುಂದೆ ಹೇಳಿದರು. ಹೀಗಾಗಿ ಇವತ್ತು ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. 45 ನಿಮಿಷಗಳ ಕಾಲ ಇಬ್ಬರು ಮಾತುಕತೆಯನ್ನು ಮಾಡಿದ್ದಾರೆ. ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಅವರು ಬೆಂಗಳೂರಿನ ಸದಾಶಿವನಗರದಲ್ಲಿ ಇರೋವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ಮಾಡಿ ಈಗ ವಾಪಸ್ಸಾಗಿದ್ದಾರೆ. ಅವ್ರನ್ನ ಬೀಳ್ಕೊಡೋಕ್ಕೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕಿರಣ್ ಮಜುಮ್ದಾರ್ ಶಾ ಅವರ ಕಾರಿನ ತನಕ ಕೂಡ ಬಂದಿದ್ದಾರೆ. ಮನೆ ಗೇಟ್ ತನಕ ಬಂದು ಅವ್ರನ್ನ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿಗಳು, ಕಸದ ಸಮಸ್ಯೆ ಬಗ್ಗೆ ಮಾತನ್ನು ಆಡ್ತಾ ಬೇರೆ ರಾಜ್ಯಗಳಿಂದ ಕೊಡೋ ಅಂಥ ರಿಯಾಯಿತಿ ಬಗ್ಗೆ ಕೂಡ ಉದ್ಯಮಿ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.